ಸ್ನೇಹಿತರೆ, ಅಮಾವಾಸ್ಯೆ ದಿನ ಜನನ ಅಥವಾ ಮರಣ ಹೊಂದಿದರೆ ಏನು ಮಾಡಬೇಕು? ಅಮಾವಾಸ್ಯೆ ದಿನ ಹುಟ್ಟಿದರೆ ಒಳ್ಳೆಯದ ಕೆಟ್ಟದ? ಅಮಾವಾಸ್ಯೆ ದಿನ ಸತ್ತರೆ ಏನಾಗುತ್ತದೆ? ಅವರ ಕುಟುಂಬಕ್ಕೆ ಏನಾದರೂ ದೋಷ ಆಗುತ್ತದ? ಈ ಪ್ರಶ್ನೆಗಳು ತುಂಬಾ ಸಲ ಕಮೆಂಟ್ನಲ್ಲಿ ಬಂದಿದೆ. ಹಾಗಾಗಿ ನಿಮ್ಮೆಲ್ಲರಿಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲ ಕ್ವೆಶ್ಚನ್ಸ್ಗೆ ಈ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ಯಾವ ಜೀವಿ ಯಾವ ಸಮಯದಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರಲ್ಲ. ಆದ್ರೆ ನಮಗೊಂದು ನಾಣ್ಣುಡಿ ಇತ್ತು. ಅಮಾವಾಸ್ಯೆ ದಿನ ಹೆಣ್ಣು ಮಗು ಹುಟ್ಟಿದ್ರೆ ಅದೃಷ್ಟವಂತೆ, ಸಾಕ್ಷಾತ್ ಲಕ್ಷ್ಮೀ ದೇವಿ ಅಂತಾರೆ. ಲಕ್ಷ್ಮೀ ದೇವಿ ಕೂಡ ಅಮಾವಾಸ್ಯೆ ದಿನಾನೇ ಹುಟ್ಟಿರೋದು. ನಾವು ದೀಪಾವಳಿ ದಿನ ಲಕ್ಷ್ಮೀ ದೇವಿ ಪೂಜೆ ಮಾಡ್ತೀವಲ್ಲ, ಆ ದಿನಾನೇ ಲಕ್ಷ್ಮೀ ದೇವಿ ಹುಟ್ಟಿರೋದು. ಇಲ್ಲಿ ಅಮಾವಾಸ್ಯೆ ದಿನ ಹೆಣ್ಣು ಮಗು ಹುಟ್ಟಿದ್ರೆ ಅದೃಷ್ಟವಂತೆ, ಅದೇ ಒಂದು ವೇಳೆ ಗಂಡು ಮಗು ಹುಟ್ಟಿದ್ರೆ ದುರದೃಷ್ಟವಂತ. ಹುಣ್ಣಿಮೆ ದಿನ ಗಂಡು ಮಗು ಹೆಣ್ಣು ಮಗು ಯಾರು ಹುಟ್ಟಿದ್ರೂ ಕೂಡ ಅದೃಷ್ಟವಂತರೇ ಆಗ್ತಾರೆ. ಅಮಾವಾಸ್ಯೆ ದಿನ ಚಂದ್ರ ಇರಲ್ಲ. ಅಮಾವಾಸ್ಯೆ ಚಂದ್ರನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಇಲ್ಲಿ ಚಂದ್ರ ಪುರುಷ ದೇವರು. ಹಾಗಾಗಿ ಈ ದಿನ ಗಂಡು ಮಕ್ಕಳು ಹುಟ್ಟಿದ್ರೆ ಅವರ ಜೀವನದ ಮೇಲೂ ಕೂಡ ಕೆಟ್ಟ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಅಮಾವಾಸ್ಯೆ ದಿನ ಹುಟ್ಟಿರುವಂತ ಗಂಡು ಮಕ್ಕಳು ಕಳ್ಳರಾಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ಕೂಡ ಬರೀ ನಮ್ಮ ಹಿರಿಯರು ಹೇಳಿರುವಂತ ಮಾತುಗಳು. ಇದಕ್ಕೆ ಶಾಸ್ತ್ರಗಳಲ್ಲಾಗಲಿ, ಪುರಾಣಗಳಲ್ಲಾಗಲಿ, ಧರ್ಮ ಗ್ರಂಥಗಳಲ್ಲಾಗಲಿ, ಇತಿಹಾಸಗಳಲ್ಲಾಗಲಿ ಯಾವುದೇ ಆಧಾರ ಇಲ್ಲ. ಈ ಮಾತಿನ ಪ್ರಕಾರ ನೋಡಿದ್ರೆ ಪ್ರತಿ ಕಳ್ಳ ಕೂಡ ಅಮಾವಾಸ್ಯೆ ದಿನಾನೇ ಹುಟ್ಟಿರ್ಬೇಕಾಗುತ್ತೆ. ಹಾಗಾಗಿ ಅದನ್ನ ಸುಳ್ಳು ಅಂತ ಅನ್ಕೊಳ್ಳೋಣ. ಆದ್ರೆ ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಅಮಾವಾಸ್ಯೆ ದಿನ ಹೆಣ್ಣು ಮಗು ಹುಟ್ಟಿದ್ರೆ ತವರು ಮನೆ ಮತ್ತು ಗಂಡನ ಮನೆ ಎರಡಕ್ಕೂ ಕೂಡ ಅದೃಷ್ಟ ತರ್ತಾಳೆ. ಒಂದು ವೇಳೆ ನಿಮ್ಮ ಮನೆಯಲ್ಲೂ ಕೂಡ ಅಮಾವಾಸ್ಯೆ ದಿನ ಹುಟ್ಟಿರುವಂತ ಹೆಣ್ಣು ಮಗು ಇದ್ರೆ ಯಾವಾಗ್ಲೂ ಕೂಡ ಆ ಮಗು ಕೈಯಿಂದ ಬೇರೆಯವರಿಗೆ ದಾನ ಕೊಡ್ಸೋಕೆ ಹೋಗ್ಬೇಡಿ. ಅಮಾವಾಸ್ಯೆ ದಿನ ಹುಟ್ಟಿರೋ ಹೆಣ್ಣು ಮಗು ಯಾರಿಗಾದ್ರೂ ದಾನ ಕೊಟ್ರೆ ಬರೀ ಆ ದಾನ ಕೊಟ್ಟಿರೋ ವಸ್ತು ಅಲ್ಲ, ನಿಮಗಿರುವಂತ ಸಕಲ ಸಂಪತ್ತು ಕೂಡ ಅವರಿಗೆ ಹೊರಟೋಗುತ್ತೆ, ಅದೃಷ್ಟದ ಸಮೇತ. ಹಾಗಾಗಿ ಈ ವಿಷಯನ ತಲೆಯಲ್ಲಿಟ್ಕೊಳ್ಳಿ. ದಾನ ಕೊಡೋದು ಒಳ್ಳೇದೆ, ಹಾಗಂತ ನಾವು ಬೀದಿಗೆ ಬರೋಷ್ಟು ದಾನ ಕೊಡಬೇಕಾಗಿಲ್ಲ. ಒಂದು ವೇಳೆ ದಾನ ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಬಂದ್ರೆ ದುಡ್ಡು ಇಡ್ದೀರಾ ತಾಂಬೂಲ ಕೊಡ್ಬೋದು. ಅಥವಾ ನೀವು ದಾನ ಕೊಡೋ ಅಂತ ವಸ್ತುನ ಪಕ್ಕದಲ್ಲಿಟ್ಟು ಕೈಯಲ್ಲಿ ತೋರಿಸ್ಬೋದು. ಅಂದ್ರೆ ದಾನ ತಗೊಳ್ಳಿ ಅನ್ನೋ ತರ ಕೈಯಲ್ಲಿ ಆ ವಸ್ತುನ ಅಥವಾ ಪದಾರ್ಥನ ಅವರಿಗೆ ತೋರಿಸ್ಬೋದು. ಹಾಗಾಗಿ ಅಮಾವಾಸ್ಯೆ ದಿನ ಹುಟ್ಟಿರುವಂತ ಹೆಣ್ಣು ಮಕ್ಕಳು ತವರು ಮನೆಯಲ್ಲಾಗಿರ್ಬೋದು, ಗಂಡನ ಮನೆಯಲ್ಲಾಗಿರ್ಬೋದು, ಸಾಯೋವರೆಗೂ ಇದನ್ನ ನೆನಪಿಟ್ಕೋಬೇಕು. ನಿಮ್ಮ ಕೈಯಾರೆ ಯಾರಿಗೂ ಕೂಡ ದಾನ ಕೊಡಬಾರ್ದು. ಇನ್ನು ಅಮಾವಾಸ್ಯೆ ದಿನ ಹುಟ್ಟಿರೋ ಹೆಣ್ಣು ಮಗುವಿಗೆ ಆಕೆಯ ತಂದೆ ತಾಯಿ ಕನ್ಯಾದಾನ ಮಾಡಬಾರ್ದು. ಯಾಕಂದ್ರೆ ನಾನು ಮೊದಲೇ ಹೇಳಿದಂತೆ ಅಮಾವಾಸ್ಯೆ ದಿನ ಹುಟ್ಟಿರೋ ಹೆಣ್ಣು ಮಗು ಸಾಕ್ಷಾತ್ ಲಕ್ಷ್ಮೀ ದೇವಿ. ನೀವು ನಿಮ್ಮ ಮನೆ ಲಕ್ಷ್ಮಿಯನ್ನ ಇನ್ನೊಂದು ಮನೆಗೆ ದಾನ ಮಾಡಿ ಕಳಿಸ್ಕೊಟ್ರೆ ತವರು ಮನೆಯವರು ದರಿದ್ರ ಸ್ಥಿತಿಗೆ ಬಂದ್ಬಿಡ್ತಾರೆ, ಮತ್ತೆ ಝೀರೋ ಇಂದ ಮೇಲೆ ಬರಬೇಕಾಗುತ್ತೆ. ಹಾಗಾಗಿ ಹುಡುಗನನ್ನೇ ಮನೆ ಅಳಿಯನಾಗಿ ತಂದುಕೊಳ್ಬೇಕು. ಸಾಧ್ಯ ಆಗಲ್ಲ ಅಂದ್ರೆ ಆದಷ್ಟು ತಂದೆ ತಾಯಿ ಅಲ್ಲದೆ ಚಿಕ್ಕಪ್ಪ ಚಿಕ್ಕಮ್ಮನೋ, ದೊಡ್ಡಪ್ಪ ದೊಡ್ಡಮ್ಮನೋ ಈ ರೀತಿ ಬೇರೆ ಯಾರಾದ್ರೂ ಕನ್ಯಾದಾನ ಮಾಡಬೇಕಾಗುತ್ತೆ. ಇದು ನಾನು ಹೇಳ್ತಾ ಇರೋಂತ ಮಾತಲ್ಲ, ಶಾಸ್ತ್ರಗಳು ಹೇಳ್ತಾ ಇರೋದು. ಇನ್ನು ಗಂಡನ ಮನೆಗೆ ಹೋದಂತ ಹೆಣ್ಣು ಮಗು ತಪ್ಪದೇ ಒಂದು ಅಮಾವಾಸ್ಯೆ ತಾಯಿ ಮನೆಗೋಸ್ಕರ, ಇನ್ನೊಂದು ಅಮಾವಾಸ್ಯೆ ಅತ್ತೆ ಮನೆಗೋಸ್ಕರ ಲಕ್ಷ್ಮೀ ವ್ರತ ಮಾಡಬೇಕಾಗುತ್ತೆ. ಆಗಲೇ ಎರಡು ಮನೆಗಳು ಕೂಡ ಚೆನ್ನಾಗಿರುತ್ತೆ. ಇನ್ನೊಂದೇನಂದ್ರೆ ಅಮಾವಾಸ್ಯೆ ದಿನ ಹುಟ್ಟಿರುವಂತ ಹೆಣ್ಣು ಮಗುವಿಗೆ ಕೋಪ ತರಿಸುವಂತೆ ತವರು ಮನೆಯಲ್ಲಾಗ್ಲಿ ಅತ್ತೆ ಮನೆಯಲ್ಲಾಗ್ಲಿ ನಡ್ಕೋಬಾರ್ದು. ಯಾಕಂದ್ರೆ ಆ ಹುಡುಗಿ ಕೋಪದಿಂದ ಆಗಿರ್ಬೋದು ಅಥವಾ ಬೇಜಾರಿಂದ ದುಃಖದಿಂದ ಆಗಿರ್ಬೋದು ಏನಾದ್ರೂ ಒಂದು ಹೇಳಿದ್ರೆ ಅಥವಾ ಶಾಪ ಹಾಕಿದ್ರೆ ಅದು ಖಂಡಿತ ನಡೆಯುತ್ತೆ. ಹಾಗಾಗಿ ಇತ್ತ ತಾಯಿ ಮನೆಯವರು ಅತ್ತ ಗಂಡನ್ ಮನೆಯವರು ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ಇನ್ನು ಅಮಾವಾಸ್ಯೆ ದಿನ ಹುಟ್ಟಿರೋ ಹೆಣ್ಣು ಮಗು ಗುಣ ಹೇಗಿರುತ್ತೆ ಅಂದ್ರೆ ಆಕೆ ಸ್ವಲ್ಪ ಗಂಭೀರವಾಗಿರ್ತಾಳೆ.
ಯಾರ ಹತ್ರ ಯಾವ ಪದಾರ್ಥ, ವಸ್ತು, ಹಣ ಯಾವುದಕ್ಕೂ ಕೂಡ ಕೈ ಚಾಚಲ್ಲ. ಚಿಕ್ಕ ವಯಸ್ಸಿಂದ ಕೂಡ ಹೀಗೆ ಇರ್ತಾರೆ. ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಆ ಹುಡುಗಿ ಅಂತರ್ಮುಖಿಯಾಗಿರ್ತಾಳೆ, ಅಂದ್ರೆ ಇಂಟ್ರೋವರ್ಟ್. ಫಾರ್ ಎಕ್ಸಾಂಪಲ್, ಆಕೆಗೆ ಬರುವಂತ ಸಂತೋಷ ಆಗಿರ್ಬೋದು, ದುಃಖ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಎಲ್ಲವನ್ನ ಕೂಡ ಒಳಗಡೆ ಬಚ್ಚಿಟ್ಕೊಳ್ತಾಳೆ ಹೊರತು ಬೇರೆಯವ್ರ ಜೊತೆ ಫ್ರೀಯಾಗಿ ಹಂಚ್ಕೊಳಕ್ ಹೋಗಲ್ಲ. ಇನ್ನು ತುಂಬಾ ಶಕ್ತಿಯುತವಾದ, ಪವರ್ಫುಲ್ ಆಗಿರುವಂತ ಆತ್ಮಬಲ ಅವರಿಗೆ ಇರುತ್ತೆ. ಮಾನಸಿಕವಾಗಿ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾರೆ. ಆಧ್ಯಾತ್ಮಿಕ ಪರವಾಗಿ, ದೈವಿಕ ಪರವಾಗಿ ತುಂಬಾ ಸ್ಟ್ರಾಂಗ್ ಆಗಿ, ಸ್ಟಬರ್ನ್ ಆಗಿ ಇರ್ತಾರೆ. ಬೇಗನೆ ಯಾವುದೇ ನಿರ್ಣಯ ತಗೊಳ್ಳಲ್ಲ. ಒಂದು ವೇಳೆ ತಗೊಂಡ್ರೆ ಅದಕ್ಕೆ ಕಟ್ಟುನಿಟ್ಟಾಗಿರ್ತಾರೆ. ಇನ್ನು ತಂದೆ ತಾಯಿ ಮೇಲೆ ಯಾವಾಗ್ಲೂ ಮಮಕಾರ ಇರುತ್ತೆ. ತಂದೆ ತಾಯಿ ಅಂದ್ರೆ ಎಲ್ಲಾ ಹೆಣ್ಣು ಮಕ್ಕಳಿಗೂ ಕೂಡ ಪ್ರೀತಿ ಜಾಸ್ತಿ ಇರುತ್ತೆ. ಆದ್ರೆ ಅಮಾವಾಸ್ಯೆ ದಿನ ಹುಟ್ಟಿರೋ ಹೆಣ್ಣು ಮಕ್ಕಳಿಗೆ 1% ಆದ್ರೂ ಉಳಿದ ಹೆಣ್ಣು ಮಕ್ಕಳಿಗಿಂತ ತಂದೆ ತಾಯಿ ಮೇಲೆ ಮಮಕಾರ ಜಾಸ್ತಿ ಇರುತ್ತೆ. ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತವರು ಮನೆಯಲ್ಲಾಗಿರ್ಬೋದು, ಗಂಡನ ಮನೆಯಲ್ಲಾಗಿರ್ಬೋದು, ಅಮಾವಾಸ್ಯೆ ದಿನ ಹುಟ್ಟಿರೋ ಹೆಣ್ಣು ಮಕ್ಕಳಿಂದ ಪೂಜೆಗಳು, ವ್ರತಗಳು, ಹೋಮಗಳು ಮುಂತಾದ ದೈವಿಕ ಕಾರ್ಯಕ್ರಮಗಳನ್ನ ಮಾಡಿಸಿದ್ರೆ ಕುಟುಂಬಕ್ಕೆ ತುಂಬಾನೇ ಶುಭ ಉಂಟಾಗುತ್ತೆ. ಇದು ಅಮಾವಾಸ್ಯೆ ದಿನ ಹುಟ್ಟಿರುವಂತ ಗಂಡು ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಜೀವನ ಮತ್ತು ಗುಣ. ಇನ್ನು ಈಗ ನಾವು ಅಮಾವಾಸ್ಯೆ ದಿನ ಮೃತಪಟ್ರೆ ಏನಾಗುತ್ತೆ ಅಂತ ನೋಡೋಣ. ಒಂದು ವೇಳೆ ಅಮಾವಾಸ್ಯೆ ದಿನ ಮೃತಪಟ್ರೆ ಅದು ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು, ಯಾರೇ ಆಗಿರ್ಲಿ, ಅಮಾವಾಸ್ಯೆ ದಿನ ಮೃತಪಟ್ರೆ ಅವರು ಡೈರೆಕ್ಟ್ ಆಗಿ ಪಿತೃಲೋಕಕ್ಕೆ ಹೊರಟೋಗ್ತಾರೆ. ಗರುಡ ಪುರಾಣದ ಪ್ರಕಾರ ಒಬ್ಬ ಮನುಷ್ಯ ಸತ್ತ ಮೇಲೆ ನೇರವಾಗಿ ಹೋಗೋದೇ ಯಮಲೋಕಕ್ಕೆ. ಅಲ್ಲಿ ಆ ವ್ಯಕ್ತಿಯನ್ನ ಸ್ವರ್ಗ ಅಥವಾ ನರಕಕ್ಕೆ ಅವರು ಮಾಡಿರೋ ಪಾಪ ಪುಣ್ಯಗಳ ಪ್ರಕಾರ ಯಮದೇವರು ತೀರ್ಮಾನ ಮಾಡಿ ಕಳಿಸ್ಕೊಡ್ತಾರೆ. ಆದ್ರೆ ಅಮಾವಾಸ್ಯೆ ದಿನ ಸತ್ತಿರುವಂತ ಯಾವ ಜೀವಿನೇ ಆಗಿರ್ಲಿ ಯಮಲೋಕಕ್ಕೆ ಹೋಗಲ್ಲ, ಡೈರೆಕ್ಟ್ ಆಗಿ ಪಿತೃಲೋಕಕ್ಕೆ ಹೋಗ್ತಾರೆ. ಅವರನ್ನ ಸಾಕ್ಷಾತ್ ಪಿತೃ ದೇವತೆಗಳು ಬಂದು ಕರ್ಕೊಂಡೋಗ್ತಾರೆ. ಇಂಥ ಒಂದು ಅದ್ಭುತವಾದ ಪುಣ್ಯವಾದ ಸಾವು ಎಲ್ಲರಿಗೂ ಕೂಡ ಬರಲ್ಲ. ಕೇವಲ ಮುತ್ತಿನಂತ ವ್ಯಕ್ತಿಗಳು, ಗಂಗೆಯಂತ ಪವಿತ್ರ ವ್ಯಕ್ತಿಗಳು, ಸಾಧುಗಳು, ಸನ್ಯಾಸಿಗಳು, ಋಷಿ ಮುನಿಗಳು, ಗುರೂಜಿಗಳು, ಕೇವಲ ಸಿದ್ಧಿ ಪಡೆದಿರುವಂತ ಮಹಾಪುರುಷರು ಮಾತ್ರನೇ ಅಮಾವಾಸ್ಯೆ ದಿನ ಮೃತಪಡುವಂತ ಅದೃಷ್ಟ ಪಡ್ಕೋತಾರೆ. ನಮಗೊಂದು ಗಾದೆ ಮಾತಿದೆ, ಎಲ್ಲಾ ಗೊತ್ತಿರೋರು ಅಮಾವಾಸ್ಯೆ ದಿನ, ಏನು ಗೊತ್ತಿಲ್ಲದೆ ಇರೋರು ಏಕಾದಶಿ ದಿನ ಸತ್ತೋಗ್ತಾರೆ ಅಂತ. ಇಲ್ಲಿ ಎಲ್ಲಾ ಗೊತ್ತಿರೋರು ಅಂದ್ರೆ ಕೇವಲ ಈ ಲೋಕದ ಜ್ಞಾನ ಅಲ್ಲ, ಪರಲೋಕದ ಜ್ಞಾನ ಕೂಡ ಪಡೆದಿರುವಂತ ವ್ಯಕ್ತಿ. ಇದು ಅಮಾವಾಸ್ಯೆ ದಿನ ವ್ಯಕ್ತಿ ಮೃತಪಟ್ರೆ ಹೀಗೆ ಆಗುತ್ತೆ. ಈಗ ಅಮಾವಾಸ್ಯೆ ದಿನ ಒಬ್ಬ ವ್ಯಕ್ತಿ ಮೃತಪಟ್ರೆ ಅವರ ಕುಟುಂಬಸ್ಥರು ಏನು ಮಾಡಬೇಕು ಅಂತ ನೋಡೋಣ. 13 ದಿನಗಳ ಪ್ರಕಾರ ಮಾಡಬೇಕಾಗಿರುವಂತ ಕಾರ್ಯಕ್ರಮಗಳು, ಪ್ರತಿ ವರ್ಷ ತಿಥಿ ಮಾಡೋದ್ರ ಜೊತೆಗೆ ಪ್ರತಿ ತಿಂಗಳು ಬರುವಂತ ಅಮಾವಾಸ್ಯೆ ದಿನ ತಪ್ಪದೆ ಮಗ ಅಥವಾ ಅಳಿಯ ಅವರ ಹೆಸರಲ್ಲಿ ತರ್ಪಣ ಬಿಡಬೇಕಾಗುತ್ತೆ. ಇದನ್ನ ನೀವು ಮನೆಯಲ್ಲಾದ್ರೂ ಮಾಡ್ಕೊಳ್ಳಿ ಅಥವಾ ಯಾವ್ದಾದ್ರೂ ನದಿ ಪಕ್ಕ ಮಾಡ್ಕೊಳ್ಳಿ. ಒಂದು ವೇಳೆ ಅರ್ಚಕರನ್ನ ಇಟ್ಕೊಂಡು ತರ್ಪಣ ಬಿಡೋ ಕೆಪಾಸಿಟಿ ನಿಮಗೆ ಇಲ್ಲ ಅಂದ್ರೆ ನೀವೇ ಒಂದು ಪಾತ್ರೆಯಲ್ಲಿ ನೀರ್ ತಗೊಂಡು ನಿಮ್ಮ ಮುಂದೆ ಇಟ್ಕೊಂಡು ಮನಸ್ಸಲ್ಲಿ ಆ ಮೃತಪಟ್ಟಿರುವಂತ ವ್ಯಕ್ತಿನ ನೆನೆಸ್ಕೊಂಡು ಕೈಯಲ್ಲಿ ಸ್ವಲ್ಪ ಕಪ್ಪು ಎಳ್ಳು ತಗೊಂಡು ಅದರ ಮೇಲೆ 3 ಸಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಆ ಎಳ್ಳನ್ನ ನಿಮ್ಮ ಮುಂದೆ ಇಟ್ಟಿರುವಂತ ನೀರಿನ ಪಾತ್ರೆಯಲ್ಲಿ ಬಿಡಬೇಕು. ಈ ತರ 3 ಸಲ ಮಾಡ್ಬೇಕು. ಅದರ ನಂತರ ಪೂರ್ತಿಯಾಗಿ ಆ ಪಾತ್ರೆಯಲ್ಲಿ ನಿಮ್ಮ ಕೈಯನ್ನ ತೊಳ್ಕೋಬೇಕು. ಅಂದ್ರೆ ಒಂದು ಎಳ್ಳು ಕೂಡ ಕೆಳಗಡೆ ಬಿದ್ದಿರಬಾರ್ದು. ಎಲ್ಲಾ ಎಳ್ಳು ಆ ನೀರಿನ ಪಾತ್ರೆಯಲ್ಲೇ ಇರಬೇಕು. ಅದರ ನಂತರ ಆ ನೀರನ್ನ ಯಾವ್ದಾದ್ರೂ ಬಾವಿನೋ, ಕೆರೆನೋ ಅಥವಾ ನದಿಯಲ್ಲೋ ಬೆರೆಸ್ಬೇಕು. ಇದನ್ನ ಮಾತ್ರ ನೀವು ತಪ್ಪದೆ ಮಾಡಬೇಕಾಗುತ್ತೆ. ಇದನ್ನೇನಾದ್ರೂ ಮಿಸ್ ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಪಿತೃ ದೋಷ ಅನ್ನೋದು ಒಂದು ಶಾಪವಾಗಿ ಪರಿಣಾಮ ಬೀರುತ್ತೆ. ಪಿತೃ ದೋಷ ಬಂದ್ರೆ ಮದುವೆ ಆಗಲ್ಲ, ಸಂತಾನ ಆಗಲ್ಲ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಹಣ, ಆರೋಗ್ಯ ಏನೂ ಇರಲ್ಲ, ಮಕ್ಕಳಿಗೆ ವಿದ್ಯೆ ಹತ್ತಲ್ಲ, ಕೆಲಸದಲ್ಲಿ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಹೀಗೆ ಎಷ್ಟೋ ಅಷ್ಟಕಷ್ಟ ಅನುಭವಿಸಬೇಕಾಗುತ್ತೆ. ಇದೇ ಸ್ನೇಹಿತರೆ, ಅಮಾವಾಸ್ಯೆ ದಿನ ಹುಟ್ಟಿದ್ರು ಅಥವಾ ಸತ್ತರೋ ಮಾಡಬೇಕಾಗಿರುವಂತ ವಿಧಿಗಳು. ಇನ್ನೇನಾದ್ರೂ ಡೌಟ್ ಉಳಿದಿದ್ರೆ ಕಮೆಂಟ್ ಮಾಡಿ ಕೇಳಿ, ಆನ್ಸರ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.